ಹೊಸದುರ್ಗದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೊಸ ಮೈಲುಗಲ್ಲು ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ಸಿಕ್ಕಿದೆ. ಸುಮಾರು 1,25,00,000 ರೂಪಾಯಿ ವೆಚ್ಚದಲ್ಲಿ ರಕ್ತನಿಧಿ ಕೇಂದ್ರ ಸ್ಥಾಪಿಸುವ ಕನಸನ್ನ ಹೊಸದುರ್ಗ ರೋಟರಿ ಸಂಸ್ಥೆ ಹೊತ್ತುಕೊಂಡಿದೆ. ಹೌದು ವೀಕ್ಷಕರೇ, ಹೊಸದುರ್ಗ ಪಟ್ಟಣದ ಶಿವನೇಕಟ್ಟೆ ಟೌನ್ ಕ್ಲಬ್ನಲ್ಲಿ ನಡೆದ ರೋಟರಿ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಉಚಿತ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸದ್ಗುರು ಆಯುರ್ವೇದ ಕಂಪನಿಯ ಮಾಲೀಕ ಸದ್ಗುರು ಪ್ರದೀಪ್, ಹೊಸದುರ್ಗದಲ್ಲಿ ಶೀಘ್ರದಲ್ಲೇ ರೋಟರಿ ಬ್ಲಡ್ ಬ್ಯಾಂಕ್ ಸ್ಥಾಪಿಸಲಾಗುವುದು ಎಂದು ಘೋಷಿಸಿದರು. ರಕ್ತದಾನದ ಮೂಲಕ ಜೀವ ಉಳಿಸುವುದು ಅತ್ಯಂತ ಶ್ರೇಷ್ಠ ಸೇವೆಯಾಗಿದ್ದು, ತಾಲೂಕಿನ ಯಾವುದೇ ರೋಗಿ ರಕ್ತದ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಬಾರದು ಎಂಬ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ. ಸುಮಾರು 1,25,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ರಕ್ತನಿಧಿ ಕೇಂದ್ರಕ್ಕೆ ಸಾರ್ವಜನಿಕರ ಸಹಕಾರ ದೊರೆತರೆ 1 ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರೋಟರಿ ಜಿಲ್ಲಾ ಗವರ್ನರ್ ರವೀಂದ್ರ, ಆರೋಗ್ಯ, ಶಿಕ್ಷಣ ಹಾಗೂ ಪರಿಸರ ಸಂರಕ್ಷಣೆ ಕ್ಷೇತ್ರಗಳಲ್ಲಿ ರೋಟರಿ ಸಂಸ್ಥೆ ನಿರಂತರ ಸೇವೆ ಸಲ್ಲಿಸುತ್ತಿದ್ದು, ಗ್ರಾಮೀಣ ಭಾಗದ ಜನರ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಹೊಸದುರ್ಗದಲ್ಲಿ ರೋಟರಿ ಸಂಸ್ಥೆ ಕೈಗೆತ್ತಿಕೊಂಡಿರುವ ಈ ರಕ್ತನಿಧಿ ಕೇಂದ್ರದ ಕನಸು ಸಾಕಾರಗೊಂಡರೆ ತಾಲೂಕಿನ ಸಾವಿರಾರು ಜನರಿಗೆ ಆರೋಗ್ಯ ಸೇವೆಯ ಹೊಸ ಆಶಾಕಿರಣವಾಗಲಿದೆ ಎಂದರು. ಇದೇ ವೇಳೆ ಹೊಸದುರ್ಗ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸುವಿಧಾ ಗ್ರೂಪ್ನ ಜ್ಯೋತಿ ಚೌಧರಿ, ರೋಟರಿ ಬ್ಲಡ್ ಬ್ಯಾಂಕ್ ನಿರ್ಮಾಣಕ್ಕಾಗಿ ತಮ್ಮ ಸಂಸ್ಥೆಯ ವತಿಯಿಂದ 2,50,000 ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದರು. ಬಡ ಮತ್ತು ಮಧ್ಯಮ ವರ್ಗದ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ ರಕ್ತದ ಕೊರತೆ ಉಂಟಾಗದಂತೆ ನೋಡಿಕೊಳ್ಳುವುದು ನಮ್ಮ ಪ್ರಮುಖ ಉದ್ದೇಶವಾಗಿದ್ದು, ರೋಟರಿ ಸಂಸ್ಥೆ ಸಮಾಜ ಸೇವೆಯ ಮೂಲಕ ಜನರ ನೆರವಿಗೆ ಸದಾ ಸಿದ್ಧವಾಗಿರಲಿದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಗಣ್ಯರನ್ನು ಸನ್ಮಾನಿಸಿ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಮೂಲಕ ಸ್ವಾವಲಂಬಿ ಬದುಕಿಗೆ ಉತ್ತೇಜನ ನೀಡಲಾಯಿತು. ಈ ವೇಳೆ ರೋಟರಿ ಜಿಲ್ಲಾ ಕಾರ್ಯದರ್ಶಿ ಉಮೇಶ್ ವಿ ತುಪ್ಪದ್, ಎಂಆರ್ ವೇದ್, ಎಜಿ ಕಿರಣ್ ಕುಮಾರ್, ಸವಿತಾ ಶಿವಕುಮಾರ್, ಕೆಎ ವರುಣ್, ಉಪಾಧ್ಯಕ್ಷ ಗೋಳಿಹಟ್ಟಿ ಕೃಷ್ಣಮೂರ್ತಿ, ಕಾರ್ಯದರ್ಶಿ ತುಂಬಿನಕೆರೆ ಬಸವರಾಜ್, ಖಜಾಂಚಿ ಸುರೇಶ್ ಸಾಗರ್, ಸದಸ್ಯರಾದ ಜಗದೀಶ್, ರಾಮಯ್ಯ, ಡಾಕ್ಟರ್ ಸಂಜಯ್, ಡಾಕ್ಟರ್ ಸುನೀಲ್, ಡಾಕ್ಟರ್ ಶ್ರೀಧರ್, ಡಾಕ್ಟರ್ ಮಂಜುನಾಥ್, ಸಂತೋಷ್, ಅರ್ಜುನ್, ವಿಜಯ್, ಶಶಿಕುಮಾರ್, ಲಾಲಾ ನವೀನ್, ಬ್ಯಾಟರಿ ಬಾಬು, ವಕೀಲ ಅರುಣ, ಶಿವನೇಕಟ್ಟಿ, ಶಶಿಧರ್ ಗುಜ್ಜರ್, ಜಾಫರ್ ಸಾದಿಕ್, ಉಮೇಶ್, ಭಾಷಾ ಸೇರಿದಂತೆ ಅನೇಕ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕ್ಲಬ್ಬಿಗೂ ವ್ಯತ್ಯಾಸ ಏನಿದೆ ಅಂದ್ರೆ, ಇದು ಮಾತಾಡೋ ಕ್ಲಬ್ ಅಲ್ಲ, ಸೇವೆ ಮಾಡೋ ಕ್ಲಬ್. ಈಗಿನ್ನೂ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ರೋಟರಿ ಮೂಲ ಉದ್ದೇಶಗಳನ್ನ ತಿಳಿಸಿದ್ದೀರಾ ನಮಗೆ. ಸೇವೆ ಯಾವ ರೀತಿ ಸೇವೆ ಇರುತ್ತೆ, ಯಾವ ಕ್ಷೇತ್ರದಲ್ಲಿ ಸೇವೆ ಇರುತ್ತೆ. ಮೊದಲನೇದಾಗಿ ಶಿಕ್ಷಣ ಕ್ಷೇತ್ರ, ಎರಡನೇದಾಗಿ ಆರೋಗ್ಯ ಕ್ಷೇತ್ರ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿಗೆ ಇಲ್ಲದವೋ ತುಂಬ ಅವಶ್ಯಕತೆ ಇರೋವನ್ನ ಮೊದಲಿಗೆ ಮಾಡೋಣ. ನಾನು ರವೀಂದ್ರ ಸರ್ ಹತ್ರ ಈಗ ಮಾತಾಡಿದೆ. ಬ್ಲಡ್ ಬ್ಯಾಂಕು ಅವಶ್ಯಕತೆ ಇದೆ ಸರ್ ಅಂದೆ. 1,25 ಕೋಟಿ ರೂಪಾಯಿ ಆಗುತ್ತೆ ಒಂದು ಬ್ಲಡ್ ಬ್ಯಾಂಕು. ತಾಲೂಕು ಮಟ್ಟದಲ್ಲಿ ಅನೇಕ ಜನ ಬ್ಲಡ್ ಸಿಗದಲ್ಲೇ ಮರಣಮಪ್ಪಿನದು ನೋಡಿದ್ರೆ, ಒಂದು ಕುಟುಂಬಕ್ಕೆ ಒಂದು ಜೀವ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ 1,25 ಕೋಟಿ ರೂಪಾಯಿ ಆಗುತ್ತೆ. ಈ 1,25 ಕೋಟಿ ರೂಪಾಯಲ್ಲಿ ನಾವುಗಳು 30% ಹಣನ ಕೊಟ್ಟರೆ ಉಳಿದಿದ್ದು 70% ಹಣನ ರೋಟರಿ ಸಂಸ್ಥೆಯಿಂದ ನಮಗೆ ಕೊಡ್ತಾರೆ. ಸೊ ದಯಮಾಡಿ ಎಲ್ಲರೂ ಒಂದು ರೋಟರಿ ಸಂಸ್ಥೆಗೆ ನಾವು ಚಪ್ಪಾಳೆ ಹೊಡೆದ್ರ ಮೂಲಕ ಒಂದು ಅಭಿನಂದನೆ ಸಲ್ಲಿಸೋಣ. ಇದರ ಜೊತೆಯಲ್ಲಿ ಈ ಒಂದು ವೇದಿಕೆಯಲ್ಲಿ ನನ್ನ ಸದ್ಗುರು ಆಯುರ್ವೇದ ಸಂಸ್ಥೆಯಿಂದ ನನ್ನ ಕುಟುಂಬದ ಪರವಾಗಿ ನಾನೇನು ಮಾತು ನೀಡ್ತೀನಿ ಅಂದರೆ, ಬ್ಲಡ್ ಬ್ಯಾಂಕ್ ನಾವೆಲ್ಲ ಕಮಿಟ್ ಆಗಿ ಮಾಡೋದೇ ಆದರೆ ಮೊದಲನೇ ಡೊನೇಷನ್ $10,000 ಇಂಡಿಯನ್ ವ್ಯಾಲ್ಯೂ ಪ್ರಕಾರ 9.5 ಲಕ್ಷ ಆಗುತ್ತೆ. ನಾನು ಹಣನ ಬ್ಲಡ್ ಬ್ಯಾಂಕಿಗೆ ಕೊಡೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಹೇಳಿದ್ರು, ಹೆಲ್ತಿಗೆ ಸಂಬಂಧಪಟ್ಟಂಗೆ, ಎಜುಕೇಷನ್ ಸಂಬಂಧಪಟ್ಟಂಗೆ, ಹಾಗೆ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಗೆ ನಮ್ಮ ರೋಟರಿ ಸಂಸ್ಥೆ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೆ. ಹಾಗೆ ಯಾವುದನ್ನ ಡಿಸಾಸ್ಟರ್ಸ್ ಆದಾಗ ಸಹ ನಮ್ಮ ರೋಟರಿ ಸಂಸ್ಥೆ ಸಪೋರ್ಟ್ ಮಾಡಿದೆ. ಕೋವಿಡ್ ಟೈಮಲ್ಲಿ ಭಾರತದಾದ್ಯಂತ ನಮ್ಮ ರೋಟರಿ ಸಂಸ್ಥೆ 135 ಕೋಟಿಗೂ ಹೆಚ್ಚು ಹಣವನ್ನು ಪ್ರೈಮ್ ಮಿನಿಸ್ಟರ್ ಫಂಡಿಗೆ ಕೊಡೋದ್ರ ಮುಖಾಂತರ
ಒಂದು ರೋಟ್ರಿಯಿಂದ ಒಂದು ಸಪೋರ್ಟ್ ಮಾಡಿದೆ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗೆ ಎಷ್ಟೋ ಕ್ಲಬ್ಗಳು ಆ ದಿನಗಳಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಫುಡ್ ಸಪ್ಲೈ ಮಾಡಿದ್ದಾರೆ. ಎಷ್ಟೋ ಕ್ಲಬ್ಗಳು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈರೋಡ್ ಅಂತ ಒಂದು ತಮಿಳುನಾಡಿನ ಈರೋಡ್ ಅನ್ನೋ ಒಂದು ಊರಿನಲ್ಲಿ ರೋಟರಿ ಸಂಸ್ಥೆ ಕೇವಲ 15 ದಿನಗಳಲ್ಲಿ, ನಂಬಲಿಕ್ಕಾಗೋದಿಲ್ಲ, ಕೇವಲ 15 ದಿನಗಳಲ್ಲಿ 450 ಬೆಡ್ಗಳ ಒಂದು ಆಸ್ಪತ್ರೆಯನ್ನು ಬಿಲ್ಟ್ ಮಾಡಿದ್ದಾರೆ. ಅಂದರೆ ನಮ್ಮ ರೋಟ್ರಿಗೆ ಎಷ್ಟು ಒಂದು ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ ಅಂತೇಳಿ ಕೇವಲ 15 ದಿನಗಳಲ್ಲಿ 450 ಬೆಡ್ಗಳ ಒಂದು ಆಸ್ಪತ್ರೆಯನ್ನು ಈ ರೋಡ್ನಲ್ಲಿ ನಮ್ಮ ರೋಟರಿ ಸಂಸ್ಥೆ ಮಾಡಿಕೊಟ್ಟಿದೆ. ಅಂದರೆ ನಾವೆಲ್ಲರೂ ನಮ್ಮ ತನು ಮನ ಧನ ಸಮಯ ಎಲ್ಲವನ್ನು ಕೊಟ್ಟು ನಾವು ರೋಟ್ರಿನಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ ನೆಕ್ಸ್ಟ್ ಇಯರ್ ಬ್ಲಡ್ ಬ್ಯಾಂಕ್ ಮಾಡಬೇಕು ಅಂತ ಮಾತಾಡಿದಾಗ ಪ್ರದೀಪ್ ಅವರು ಮತ್ತು ಅಧ್ಯಕ್ಷರು ಇಬ್ಬರು ಸಹ ಅವರು ಒಬ್ಬರು ಪ್ರದೀಪ್ ಅವರು $10,000 ಹಾಗೂ ಅಧ್ಯಕ್ಷರು $2,500 ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಿಸ್ಟ್ರಿಕ್ಟ್ 3160 ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಹಳ ಒಳ್ಳೆಯ ತಂಡ ಇದೆ. ಆಲ್ ಕ್ಯಾಟಗರಿ ಪೀಪಲ್ ಇದ್ದೀರಾ, ಎಸ್ಪೆಷಲಿ ಎಲ್ಲರೂ ಒಂದೇ ಯೂತ್ ಇದ್ದೀರಾ. ಎಲ್ಲರೂ ಸೇರಿಸಿ ನಾವುಗಳು ಈ ಹೊಸದುರ್ಗ ಕ್ಲಬ್ಬನ್ನು ಬಹಳ ಯಶಸ್ವಿಯಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸರ್ವಿಸ್ ಮಾಡೋ ಥರ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ನಿಮ್ಮ ಕ್ಲಬ್ಬಿಗೆ 24/7 ಏನು ನಮ್ಮ ಕಡೆಯಿಂದ ಸಪೋರ್ಟ್ ಬೇಕು ನಾವು ನಿಮ್ಮ ಜೊತೆಗೆ ಇರ್ತೀವಿ. 24/7 ನಿಮ್ಮ ಫೋನ್ಗೆ ನಾವು ರಿಪ್ಲೈ ಮಾಡ್ತೀವಿ. ನಿಮ್ಗೆ ಯಾವುದೇ ರೀತಿ, ಯಾಕೆಂದರೆ ಒಂದು ಕ್ಲಬ್ ಇವತ್ತು ಒಂದು ಲೆವೆಲಿಗೆ ಬೆಳಿಬೇಕು ಅಂದರೆ ಮಿನಿಮಮ್ 2 to 3 years ನಾವು ಅದನ್ನು ನರ್ಚರ್ ಮಾಡಬೇಕಾಗತ್ತೆ. ಆ ವಿಚಾರದಲ್ಲೂ ಸಹ ನಿಮ್ಗೆ ಯಾವಾಗ ಕರೆದ್ರೂ ನಾವು ಹೊಸದುರ್ಗಕ್ಕೆ ನಾವು ಬರ್ತೀವಿ. ಬಂದು ನಿಮ್ಗೆ ಯಾವ ರೀತಿ ಬೇಕಾದರೂ ಪ್ರೋಟೋಕಾಲ್ಸ್ ಇರ್ಬೋದು, ಯಾವ ರೀತಿ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು, ಏನೇನು ಇರ್ಬೋದು ಎಲ್ಲವನ್ನೂ ಸಹ ನಾವುಗಳು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ರೋಟರಿ ಕ್ಲಬ್ನ ಉದ್ದೇಶ ಪ್ರಮುಖವಾಗಿಯೂ ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಗಳಲ್ಲಿ ರೋಟರಿ ತೊಡಗಿಕೊಂಡಿದೆ. ಅದರಲ್ಲೂ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಕೆಲಸ ಮಾಡ್ತಿದೆ. ಆರೋಗ್ಯ ಕ್ಷೇತ್ರ ಅಂದರೆ ರಕ್ತದಾನ ಶಿಬಿರ ಆಗಿರ್ಬೋದು, ಉಚಿತ ಆರೋಗ್ಯ ತಪಾಸಣೆ ಆಗಿರ್ಬೋದು, ಕಣ್ಣಿನ ತಪಾಸಣೆ, ಆಪರೇಷನ್ ಸೇರಿದಂತೆ ಹಲವು ಉಚಿತ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದೆ ರೋಟರಿ. ಉತ್ತಮ ಸಮಾಜ ನಿರ್ಮಿಸಬೇಕು ಅಂದರೆ ಬರೀ ಸರ್ಕಾರದ ಕೆಲಸ ಅಲ್ಲ, ನಾವೆಲ್ಲರೂ ಕೈ ಜೋಡಿಸಿ ಜವಾಬ್ದಾರಿಯಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ನಾವು ಯಾರಿಗಾದ್ರೂ ಒಂದು ಸಹಾಯ ಮಾಡ್ತೀವಿ ಅಂದರೆ ಅದು ಅವ್ರಿಗೆ ನಮಗೊಂದು ಸಣ್ಣ ಸಹಾಯ ಇರ್ಬೋದು, ಅವರ ಬದುಕು ನಾವು ಮಾಡುವ ಸಣ್ಣ ಸಹಾಯ ಅವರನ್ನು ಬದುಕೆ ಬದಲಾಯಿಸುತ್ತದೆ ಎಂದು ತಿಳಿದು ಒಳ್ಳೆ ಕೆಲಸ ಮಾಡೋಣ ಎಂದು, ಸೇವೆ ಸಮಾನತೆ ಮೂಲಕ ವಿಶ್ವಮಾನವ ರಾಗೋಣ ಎಂದು ಈ ಸೇವೆಯ ಅವಕಾಶ ನೀಡುವ ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿರುವ ಹಿರಿಯರಿಗೂ ಜೊತೆಗೆ ಕೈ ಜೋಡಿಸಿರುವ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ರೋಟರಿ ಕ್ಲಬ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸೋಣ. ರೋಟರಿಯನ್ನು ಆದರ್ಶಗಳನ್ನು ಮನೆ ಮನೆಗಳಿಗೆ ತಲುಪಿಸೋಣ. ಸೇವೆ ಮಾಡುವ ಸಂಕಲ್ಪದೊಂದಿಗೆ ಹಲವು ಸಮಾನ ಮನಸ್ಕ ಹೃದಯಗಳು ಸೇರಿ ಇವತ್ತು ರೋಟರಿ ಕ್ಲಬ್ ಅನ್ನು ನಮ್ಮ ಹೊಸದುರ್ಗದಲ್ಲಿ ಇನ್ಸ್ಟಾಲೇಷನ್ ಮಾಡ್ತಿರೋದು ನನಗಂತೂ ತುಂಬಾ ಹೆಮ್ಮೆ ಮತ್ತು ಗೌರವ ತರುವಂತಹ ವಿಷಯ ಅಂತ ಅನಿಸ್ತಾ ಇದೆ. ನಾನು ಈ ವರ್ಷ ಹಿರಿಯೂರಿನ ರೋಟರಿ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ನಾವು ಹಿರಿಯೂರು ರೋಟರಿ ಕ್ಲಬ್ಬಲ್ಲಿ ಪ್ರತಿ ಶುಕ್ರವಾರ ವೀಕ್ಲಿ ಮೀಟಿಂಗ್ ಮಾಡ್ತೀವಿ. ಆಮೇಲೆ ಹೆಚ್ಚು ಆರೋಗ್ಯದ ಕಡೆ ಆರೋಗ್ಯ ತಪಾಸಣೆಗಳು ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಆರೋಗ್ಯ ತಪಾಸಣೆಗಳನ್ನು ಮಾಡಿದ್ದೀವಿ. ಆಮೇಲೆ ಎಜುಕೇಷನ್ ಬಗ್ಗೆ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ. ಆಮೇಲೆ ಈ ಸತಿ ನಾವು ಇನ್ನೊಂದೇನು ಅಂತಂದರೆ 25 ಗ್ರೀನ್ ಬೋರ್ಡ್ಸ್ನ ಕೊಡ್ತಾಯಿದ್ದೀವಿ. ಹಿರಿಯೂರು ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಗ್ರೀನ್ ಬೋರ್ಡ್ಸನ್ನು ಈ ಸತಿ ನಾವು ಕೊಡ್ತಾಯಿದ್ದೀವಿ. ಆಮೇಲೆ ಹಿರಿಯೂರಿನ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಏನು ಅಂತಂದರೆ, ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಯ ಹೊರ ರೋಗಿಗಳಿಗೆ ದಿನಕ್ಕೆ 200ರಿಂದ 250 ಜನಗಳಿಗೆ ಆಹಾರ ವಿತರಣೆ ಮಾಡ್ತಾಯಿದ್ದೀವಿ. ವಾರದಲ್ಲಿ 6 ದಿನಗಳ ಕಾಲ ನಾವು ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಹೊರ ರೋಗಿಗಳಿಗೆ ಡೈಲಿ 250 to 300 ಮೆಂಬರ್ಸ್ಗೆ ನಾವು ಫುಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಇದು ನಾವು ರೋಟರಿ ಹಿರಿಯೂರು, ರೆಡ್ ಕ್ರಾಸ್ ಹಿರಿಯೂರು ಮತ್ತು ಎಲ್ಲ ದಾನಿಗಳ ಸಹಯೋಗದೊಂದಿಗೆ ಇದು ಬಹಳ ಯಶಸ್ವಿಯಾದ ಕಾರ್ಯಕ್ರಮ. ವರ್ಷಕ್ಕೆ ಏನಿಲ್ಲ ಅಂದರೂ 3.5 to 4 lakh rupees ಇದ್ರದ್ದು ಎಕ್ಸ್ಪೆಂಡಿಚರ್ ಇದೆ. ಇದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ರೋಟರಿ ಹೊಸದುರ್ಗ ಏನಿದೆ, ಈಗೇನು ಇವತ್ತೆಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡ್ರಲ್ಲ, ಆ ಸಾಲಿಗೆ ಸೇರುವಂತಹ ವ್ಯಕ್ತಿಗಳು ಇಲ್ಲಿ ನಿಂತಿದ್ದು, ಅದಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿ. ನಿಜಕ್ಕೂ ನಾನು ಪ್ರದೀಪ್ ಸರ್ ಅವರನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ಎಷ್ಟು ಜನಗಳ ಜೊತೆಗೆ ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ,
ಎಲ್ಲರ ಮೌಲ್ಯಯುತವಾದಂತಹ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮ ಎದುರಿಗೆ ಜೀವಂತವಾಗಿ ಸಾಕ್ಷಿಯಾಗಿ ಕುಳಿತಿದ್ದಾರೆ. ರೋಟರಿನಲ್ಲಿ ಯೂತ್ಸ್ ಬೇಕಾಗಿದೆ. ಆ ಯೂತ್ಸ್ನು ಕೂಡ ಇಲ್ಲಿ ಬರಮಾಡಿಕೊಂಡು ಹಲವಾರು ಹುದ್ದೆಗಳನ್ನ ಜವಾಬ್ದಾರಿಗಳನ್ನ ನೀಡಿದ್ದಾರೆ. ಅದು ಕೂಡ ರೋಟರಿಗೆ ಬಹಳ ಅವಶ್ಯಕವಾಗಿ ಬೇಕು. ಇದೆಲ್ಲ ಏನಾಗುತ್ತೆ ಅಂದ್ರೆ ರೋಟರಿಯಲ್ಲಿ ಲಾಂಗ್ ಟೈಮ್ ಸಸ್ಟೈನಿಂಗ್ ಆಕ್ಟಿವಿಟಿ, ಲಾಂಗ್ ಟೈಮ್ ಸಸ್ಟೈನಬಿಲಿಟಿ ಬೇಕಾದಾಗ ಇವೆಲ್ಲವೂ ಬೇಕು ನಮಗೆ. ನಾವು ಒಂದೇ ವರ್ಗದ ಪದಾಧಿಕಾರಿಗಳು ಅಥವಾ ಒಂದೇ ವಯಸ್ಸಿನ ರೋಟೇರಿಯನ್ಸ್ ಇದ್ರೆ ಅದು ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲ ವರ್ಗದವರು, ಎಲ್ಲ ಸಮಾನ ಮನಸ್ಕರು, ಎಲ್ಲ ವಯಸ್ಸಿನವ್ರನ್ನ ಇಲ್ಲಿ ಒಂದು ಆತ್ಮವಿಶ್ವಾಸಕ್ಕೆ ತಗೊಂಡು ಮಾಡಿರೋದ್ರಿಂದ ಖಂಡಿತವಾಗಿಯೂ ಇದು ಪ್ರಗತಿ ಸಾಧಿಸುತ್ತೆ ಅನ್ನೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ. The whole club will be a very successful club. So I'm sure ನಮ್ಮ ಜಿಲ್ಲೆನಲ್ಲಿ 3160 ನಲ್ಲಿ we have 75 plus clubs. So no doubt if your club stands as the first club. ನಾವು ಕಲಿತಾಗ್ಲೇ ಚೆನ್ನಾಗಿ ಕಲ್ತ್ಕೊಂಡು ಹೋದ್ರೆ ಮತ್ತೆ ತಿದ್ಕೊಳ್ಳೋದು ಬೇಕಾಗಿಲ್ಲ. So I always believe new clubs are always an asset to the district. So congratulations to the whole team, district governor, assistant governor, president Varun sir, and all the team members. Actually ನಾನು ಹೇಳ್ದಂಗೆ seriously I think it's going to be ನಿಮಗೆ ಪ್ಲಸ್ ಪಾಯಿಂಟ್ ಅಂದ್ರೆ you will be the president for 2 years sir. 25-26 plus 26-27. So congratulations for that. ಕೆಲವೇ ದಿನದಲ್ಲಿ he will be the second time president already. 10 ದಿನದಲ್ಲಿ he has an experience of 1 year. So congratulations to your whole team, and I am very proud to be the assistant governor for this new club for the coming year. Definitely I will visit this club yakandre now you all are like small babies to Rotary. So starting alone, if we bring you all together, definitely you all will be one of the best clubs in the district. ದಾವಣಗೆರೆ ಕಾಲೇಜ್ ಪ್ರಿನ್ಸಿಪಾಲ್ ಬಂದಿದ್ರು. ನಾವು ಬೇಕಂತ ಚಿಕ್ಕಟ್ಟೆ ಬಸಪ್ಪ ಇವರು, ಅಂಜಿ ಶಿವಸ್ವಾಮಿ ಮತ್ತು ಸುಮಾರು ಜನ ಪ್ರಯತ್ನ ಮಾಡಿ ಈ ಕಾಲೇಜ್ ಇಲ್ಲಿಗೆ ತಂದರು. ಅಲ್ಲಿಂದ ಇಲ್ಲಿವರೆಗೂ ಸಮಾಂತರವಾಗಿ ಯಶಸ್ವಿಯಾಗಿ ನಡೀತಿದೆ. ಅದೇ ರೀತಿ ಇಲ್ಲಿ M.Com ಥರ ಸಮಾಂತರವಾಗಿ ಲೆಕ್ಚರರ್ಸ್ ಇಲ್ಲ, ನಾನೇ ಪ್ರಯತ್ನ ಮಾಡಿ ತಂದಿದ್ದೀನಿ. ಅದು ಸಮೇತವಾಗಿ ಯಶಸ್ವಿಯಾಗಿ ನಡೀತಿದೆ. ನೀವು ಈ ರೀತಿ ಕಾರ್ಯಕ್ರಮಗಳನ್ನು ನಾವೇನೋ ನಿಮ್ಗೆ ಗೈಡ್ ಮಾಡೋಣ ಅಂತ ಇದ್ವಿ, ಈಗ ನಾವೇ ನಿಮ್ಮ ಹತ್ರ ಗೈಡ್ ಮಾಡ್ಕೋಬೇಕು ಸ್ಥಿತಿ ಇದೆ. ಭಾರಿ ಚೆನ್ನಾಗೇ ಆಗ್ತಿದೆ. ಆದ ನಂತರ ನಮಗೊಂದು ಹೆಮ್ಮೆ ಇದೆ, ಯಾಕೆಂದರೆ ದೊಡ್ಡ ಅಚೀವ್ಮೆಂಟು ಏನು ಅಂದರೆ ಒಂದು ಕ್ಲಬ್ಬನ್ನು ಹುಟ್ಟಾಕೋದು ಇದೆಯಲ್ಲ, ಇಟ್ಸ್ ವೆರಿ ರೇರ್ ಆಪರ್ಚುನಿಟಿ. ಐ ಆಮ್ ಸೇಯಿಂಗ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಇಟ್ ಈಸ್ ಅ ಗ್ರೇಟ್ ಪ್ರಿವಿಲೇಜ್ ಫಾರ್ ಅಸ್. For in this regard, if you ask any assistance, we will be with you. Not only myself, entire Rotary of Hiರಿಯೂರು. ಇವತ್ತು ಸಂಖ್ಯೆ ಕಮ್ಮಿ ಬಂದಿರ್ಬೋದು ಮ್ಯಾರೇಜ್ ಇರೋ ಕಾರಣ. ಹಂಗಾಗಿ ನೀವು ಯಾವುದೇ ರೀತಿಯಲ್ಲಿ ಯಾವ್ದಾರು ಕ್ಲಬ್ ವಿಚಾರ ಹೋಗಿರ್ಬೋದು, ರಿಪೋರ್ಟ್ಸ್ ಕಳಿಸೋ ವಿಚಾರ ಹೋದು, ರಿಪೋರ್ಟ್ಸ್ ಕಳಿಸೋದು ಎಲ್ಲ ಅಂತ ಟೆಕ್ನಿಕಲ್ ಫ್ಯಾಕ್ಟರು ನಮ್ಮ ಕಿರಣ್ ಕುಮಾರ್ ನೋಡ್ಕೊತಾರೆ. ಅದನ್ನ TRF ಇದ್ದಿದ್ದು ಏನು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ನೀವು ಕೊಡ್ತಾರಂತ ನಂಬಿದ್ದೀನಿ. ಇಲ್ಲಿ ಕ್ಲಾಸಿಫಿಕೇಷನ್ ಬಗ್ಗೆ ಹೇಳಬೇಕು ಅಂತಂದರೆ, ಮುಂಚೆ ರಿಸ್ಟ್ರಿಕ್ಷನ್ಸ್ ಇತ್ತು, ಈಗ ರಿಸ್ಟ್ರಿಕ್ಷನ್ಸ್ ಇಲ್ಲ. ಎಷ್ಟು ಜನ ಎಲ್ಲಿಂದಾದರೂ ಆಗ್ಬೋದು. ಹಂಗಾಗಿ ನಿಮ್ಮ ಕ್ಲಬ್ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತಾ